ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸೊ ನಾವು ಇಂದು 10/1/2026 ನಡೆದಂತಹ ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂನ ವಿಷಯಕ್ಕೆ ಸಂಬಂಧಪಟ್ಟಂತಹ ಪ್ರಿಪೇಟರಿ ಎಕ್ಸಾಮಿನೇಷನ್ 1 ಈ ಒಂದು ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲು ಬರ್ತಾ ಇದ್ದೀನಿ. ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಫಸ್ಟ್ ಮೇನಿಗೆ ಹೋಗ್ಬಿಡೋಣ. ಸೊ ಫಸ್ಟ್ ಮೇನು 4 choice are given for each of the following questions are incomplete statements. Choose the correct answer and write the complete answer along with its letter of alphabets. ಸೊ ಇಲ್ಲಿ ಒಂದನೇ ಮೇನಲ್ಲಿ 8 ಪ್ರಶ್ನೆ ಇರುತ್ತೆ. 8 ಪ್ರಶ್ನೆಗೆ ಒಂದು ಅಂಕ ಟೋಟಲ್ 8 ಅಂಕ ಇರುತ್ತೆ. ಸೊ ಬನ್ನಿ ಹಾಗಾದರೆ ಫಸ್ಟ್ ಕ್ವಶನ್ ನೋಡಿಬಿಡೋಣ. ಫಸ್ಟ್ ಕ್ವಶನ್ ಏನಿದೆ, the statement all the natives of Hindustan are corrupted was made by. ಸೊ ಭಾರತದಲ್ಲಿರುವಂತಹ ಎಲ್ಲ ಸ್ಥಳೀಯ ಜನರು ಕರಪ್ಟ್ ಭ್ರಷ್ಟಾಚಾರಿಗಳು ಅಂತ ಹೇಳಿದ್ದಾರೆ. ಸೊ ಈ ಒಂದು ಸ್ಟೇಟ್ಮೆಂಟನ್ನು ಯಾರು ಹೇಳಿದರು ಅಂತ, ಆಪ್ಷನ್ ಎ ವೆಲೆಸ್ಲಿ ಅಂತಿದ್ದಾರೆ, ಆಪ್ಷನ್ ಬಿ ಕಾರನ್ ವಾಲಿಸ್ ಅಂತಿದ್ದಾರೆ, ಆಪ್ಷನ್ ಸಿ ವಾರನ್ ಎಸ್ಟಿಂಗ್ ಅಂತಿದ್ದಾರೆ, ಆಪ್ಷನ್ ಡಿ ಡಾಲ್ ಹೌಸಿ ಅಂತಿದ್ದಾರೆ. ಇಟ್ ಇಸ್ ದ ರೈಟ್ ಆನ್ಸರ್. ಯಾರು ಹೇಳ್ತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾವುದು ಸರಿ ಆನ್ಸರು, ಸರಿಯಾದ ಉತ್ತರ ಯಾವುದು? ಸೊ ನೋಡಿ ಸ್ನೇಹಿತರೆ, ನಮ್ಮ ಮುಂದಿನ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮೂಲಕ ಸ್ಟೇಟ್ಮೆಂಟು ಮತ್ತು ಅವರ ಒಂದು ಹೇಳಿಕೆಗಳ ಬಗ್ಗೆ ಒಂದು ಸಂಪೂರ್ಣವಾದಂಥ ವಿಡಿಯೋ ಮಾಡ್ತಾ ಇದ್ದೀವಿ. ಸೊ ಆ ಒಂದು ವಿಡಿಯೋದ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದಕ್ಕೆ ಆಪ್ಷನ್ಸು ಬಿ ಇಸ್ ರೈಟ್ ಆನ್ಸರ್. ಬಿ ಇಸ್ ರೈಟ್ ಆನ್ಸರ್. ಭಾರತದ ಎಲ್ಲರೂ ಸ್ಥಳೀಯರು ಸಹಿತ ಭ್ರಷ್ಟಾಚಾರಿಗಳು ಅಂತ ಹೇಳಿದ್ದಂಥದ್ದು ಕಾರನ್ ವಾಲಿಸೆ, ಒಬ್ಬ ಬ್ರಿಟಿಷ್ ಅಧಿಕಾರಿ. ಸೊ ಹಾಗಾದರೆ ಸ್ವಲ್ಪ ಇದು ಒಂದು ಕ್ವಶನಿಗೆ ವಿವರಣೆ ನೋಡ್ಕೊತ ಹೋದರೆ, ವೆಲ್ಲೆಸ್ಲಿ ಅವ್ರದ್ದು ಸ್ವಲ್ಪ ಕಥೆನ ಹೇಳ್ಬಿಡೋಣ. ಸೊ ವೆಲ್ಲೆಸ್ಲಿ ಅವರು 1798ರಲ್ಲಿ ಸಬ್ಸೆಂಡರಿ ಅಲಯನ್ಸನ್ನು ತಗೊಂಬರ್ತಾರೆ. ಏನಲ್ರಿ, ಸಬ್ಸೆಂಡರಿ ಅಲಯನ್ಸ್. ಸಬ್ಸೆಂಡರಿ ಅಲಯನ್ಸ್. ಸೊ ಇದು ನೆಕ್ಸ್ಟ್ ಕ್ವೆಶನ್ ಬರ್ಬೋದು. ಹೂ ಇಸ್ ದ ಇಂಟ್ರೊಡಕ್ಷನ್ ಆಫ್ ಸಬ್ಸೆಂಡರಿ ಅಲಯನ್ಸ್? ಇವ್ರು ಏನು ಕೇಳಿದಂಗೆ. ಸೊ ನಿಮ್ಮ ಉತ್ತರ ವೆಲೆಸ್ಲಿ ಆಗಿರಲಿ, ಆ ಮೂಲಕ ಒಂದು ಅಂಕವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ವಾಟ್ ಈಸ್ ಮೀನ್ ಬೈ ಸಬ್ಸೆಂಡರಿ ಅಲಯನ್ಸ್? ಹಾಗಾದರೆ ಸಬ್ಸೆಂಡರಿ ಅಲಯನ್ಸ್ ಅಂದರೆ ಏನು? ಇಟ್ ಮೀನ್ಸ್ ಸಹಾಯಕ ಸೈನ್ಯ ಪದ್ಧತಿ ಅಂತ ಕರಿತೀವಿ. ಸೊ ಇಟ್ ಈಸ್ ಬೇಸಿಕಲಿ ಮಿಲಿಟರಿ ಅಗ್ರಿಮೆಂಟ್ ಆಫ್ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಇಂಡಿಯನ್ ಸ್ಟೇಟ್ಸ್. ಭಾರತ ರಾಜರು ಮತ್ತು ಈಸ್ಟ್ ಇಂಡಿಯಾ ಕಂಪನಿಗಳಿಗೆ ಆದಂತಹ ಒಂದು ಸಹಾಯಕ ಒಪ್ಪಂದವೇ ಸಬ್ಸೆಂಡರಿ ಅಲಯನ್ಸ್. ಸೊ ಅರ್ಥ ಆಯ್ತು ಅಂತ ಅನ್ಕೊಂಡು, ಈ ಸಬ್ಸೆಂಡರಿ ಅಲಯನ್ಸ್ಗೆ ಪ್ರಥಮ ಬಾರಿಗೆ ಒಳಗಾದಂತಹ ಪ್ರಾಂತ್ಯ ಯಾವುದಂದರೆ ಹೈದರಾಬಾದ್. ಯಾವುದಲ್ರಿ, ಹೈದರಾಬಾದ್. ಒಂದು ಮಾರ್ಕ್ಸ್ ಬರುತ್ತೆ. ಸೊ ನೋಡ್ರಿ, ಸಬ್ಸೆಂಡರಿ ಅಲಯನ್ಸನ್ನು 1798ರಲ್ಲಿ ಪರಿಚಯ ಮಾಡಿದರು. ವಾಟ್ ಈಸ್ ಮೀನ್ ಬೈ ಸಬ್ಸೆಂಡರಿ ಅಲಯನ್ಸ್ ಅಂತ ಕೇಳ್ಬೋದು. ಆ ಒಂದು ಸಬ್ಸೆಂಡರಿ ಅಲಯನ್ಸ್ಗೆ ಒಳಗಂಥ ಪ್ರದೇಶ ಅಂತ ಕೇಳ್ಬೋದು. ಸೊ ಇಷ್ಟು ನೀವು ಒಂದು ಉತ್ತರಕ್ಕೆ ಮುಂದೆ ಬರುವಂಥ ಎಕ್ಸಾಮ್ಗೆ, ಬೋರ್ಡ್ ಎಕ್ಸಾಮ್ಗೆ ರೆಡಿ ಆಗ್ಬೋದು ಅಂತ ಹೇಳ್ತಾ, ಆಪ್ಷನ್ ಬಿ ಕಾರನ್ ವಾಲಿಸ್, ಆಲ್ ನೇಟಿವ್ಸ್ ಆಫ್ ಹಿಂದೂಸ್ತಾನ್ ಆರ್ ಕರಪ್ಟೆಡ್. ಇನ್ನು ಡಾಲ್ ಹೌಸಿ ಬಗ್ಗೆ ಕೇಳ್ಬಿಡೋಣ. ಸೊ ನೋಡ್ರಿ, ಡಾಲ್ ಹೌಸಿ ಬಗ್ಗೆ ಕೇಳ್ಕೊಂತಂದರೆ ಅವರು 1848ರಲ್ಲಿ ಒಂದು ಪಾಲಿಸಿ ತಂಬರ್ತಾರೆ. ಗೊತ್ತಾ ಯಾರಿಗಾದರೂ? ಆ ಪಾಲಿಸಿ ಹೆಸರು ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ. ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ. ಸೊ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ಒಂದು ನೀತಿಯನ್ನು ತೆಗೆದುಕೊಂಡು ಬರ್ತಾರೆ ಇವರು. ಸೊ ನೆಕ್ಸ್ಟ್ ಕ್ವಶನ್ ಕೇಳ್ಬೋದು, ಹೂ ಇಸ್ ದ ಇಂಟ್ರೊಡಕ್ಷನ್ ಆಫ್ ಡಾಕ್ಟ್ರಿನ್ ಆಫ್ ಲ್ಯಾಬ್ಸ್ ಪಾಲಿಸಿ? ನಿಮ್ಮ ಆನ್ಸರ್ ಡಾಲ್ ಹೌಸಿ ಆಗಿರಲಿ, 1848 ಸತಾರಾ
ನಾಗ್ಪುರ್ ನೋಡಿರಿ, ಝಾನ್ಸಿ ಇವೆಲ್ಲವೂ ಸಹಿತ ಈ ಒಂದು ಪಾಲಿಸಿಗೆ ಅಂಡರ್ ಆಗಿ ತಮ್ಮ ಅಸ್ತಿತ್ವವನ್ನು ಕಳೆದುಕೊಂಡಂತವಾಗಿರ್ತವೆ. ಸೊ ಈ ಮೂಲಕ ಬ್ರಿಟಿಷರು ತಮ್ಮ ಎಂಪೈರನ್ನ ಎಕ್ಸ್ಟೆಂಡ್ ಮಾಡ್ಕೊಂಡ್ರು ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಅರ್ಥ ಆಯ್ತಾ? ಫಸ್ಟ್ನೇ ಕ್ವಶನ್ ಅರ್ಥ ಆಯ್ತನ್ರಿ? ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟು ಎರಡನೇದು ಪೊಲಿಟಿಕಲ್ ಪಾರ್ಟಿ ಎಸ್ಟಾಬ್ಲಿಷ್ಡ್ ಬೈ ಮುಸ್ಸೋಲಿನಿ ವಾಸ್. ಮುಸ್ಸೋಲಿನಿಯು ಸ್ಥಾಪನೆ ಮಾಡಿದಂತಹ ಪೊಲಿಟಿಕಲ್ ಪಾರ್ಟಿ ಬಗ್ಗೆ ಬರೀರಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಆಪ್ಷನ್ ಎ ನಾಜಿ ಪಾರ್ಟಿ ಅಂತ ಇದೆ, ಆಪ್ಷನ್ ಬಿ ನ್ಯಾಷನಲ್ ಫ್ಯಾಸಿಸ್ಟ್ ಪಾರ್ಟಿ ಅಂತ ಇದೆ, ಆಪ್ಷನ್ ಸಿ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅಂತ ಇದೆ, ಆಪ್ಷನ್ ಡಿ ಫಾರ್ವರ್ಡ್ ಬ್ಲಾಕ್ ಅಂತ ಇದೆ. ವಿಚ್ ಇಸ್ ರೈಟ್ ಆನ್ಸರ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸ್ವಲ್ಪ ಈ ಕ್ವಶನ್ ಬಗ್ಗೆ ಸ್ವಲ್ಪ ಆಪ್ಷನ್ ಬಗ್ಗೆ ನೋಡ್ಕೊಂತ ಹೋದ್ರೆ, ನಾಜಿ ಪಾರ್ಟಿ ಅಂದರೆ ಏನು ಸರ್? ವರ್ಲ್ಡ್ ವಾರ್ಸ್ ಆ್ಯಂಡ್ ಇಂಡಿಯನ್ ರೂಲ್ಸ್ ಅನ್ನೋ ಚಾಪ್ಟರ್ಲಿ ಬರುವಂಥದ್ದು ಕ್ವಶನ್ ಇದು. ಸೊ ನಾಜಿ ಅನ್ನೋದು ಫಿಲಾಸಫಿ, ಒಂದು ಸಿದ್ಧಾಂತ. ಇದು ಏನು ಹೇಳ್ರಿ? ಫಿಲಾಸಫಿ. ಈ ನಾಜಿ ಫಿಲಾಸಫಿಯನ್ನು ತಂದವ್ರು ಯಾರಪ್ಪ ಅಂದರೆ ಹಿಟ್ಲರ್. ಯಾರ್ರಿ? ಹಿಟ್ಲರ್. ಅರ್ಥ ಆಯ್ತಾ? ಸೊ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿ ಅದರೇನಿಲ್ಲ. ಆಪ್ಷನ್ ಡಿ ಬಗ್ಗೆ ಹೋಗೋಣ. ಫಾರ್ವರ್ಡ್ ಬ್ಲಾಕ್ ಪಾರ್ಟಿ ಯಾರು ಸ್ಥಾಪನೆ ಮಾಡಿದ್ರು ಗೊತ್ತಾಯ್ತಾ? ಇದು ಸಹಿತ ಫ್ರೀಡಮ್ ಸ್ಟ್ರಗಲ್ ಪಾರ್ಟಲ್ಲಿ ಬರುವಂಥದ್ದು. ಸೊ ನಮ್ಮ ದೇಶದವರೇ ಆದಂಥ ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿಸಿದ್ನ. ಸುಭಾಷ್ ಚಂದ್ರ ಬೋಸ್. ಓಕೆ, ಸೊ ಆಪ್ಷನ್ ಇಸ್ ಬಿ ಇಸ್ ರೈಟ್ ಆನ್ಸರ್. ಎರಡನೇದಕ್ಕೆ ಪೊಲಿಟಿಕಲ್ ಪಾರ್ಟಿ ಎಸ್ಟಾಬ್ಲಿಷ್ಡ್ ಮುಸ್ಸೋಲಿನಿ ವಾಸ್. ನೆಕ್ಸ್ಟ್ ಮೂರನೇ ಕ್ವಶನ್ಗೆ ಹೋಗೋಣ. ದ ವರ್ಡ್ ಯುನೈಟೆಡ್ ನೇಷನ್ಸ್ ವಾಸ್ ಯೂಸ್ಡ್ ಫಾರ್ ದಿ ಫಸ್ಟ್ ಟೈಮ್ ಯುನೈಟೆಡ್ ನೇಷನನ್ನು ಬಳಸಿದ್ದು ಯಾವಾಗ ಅಂತ ಕೇಳಿದ್ದಾನೆ. ಬಟ್ ಇಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕಾಗುತ್ತೆ. ದಿನಾನೂ ಕೊಟ್ಟಿದ್ದಾನೆ, ತಿಂಗಳು ಕೊಟ್ಟಿದ್ದಾರೆ, ಮತ್ತು ಇಯರ್ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಏನು ಹೇಳುತ್ತೆ? 1 ಜನವರಿ 1942 ಅಂತ ಇದೆ. ಆಪ್ಷನ್ ಬಿ 24 ಅಕ್ಟೋಬರ್ 1945 ಇದೆ. ಆಪ್ಷನ್ ಸಿ 1 ಜನವರಿ 1948 ಇದೆ. ಆಪ್ಷನ್ ಡಿ 8 ಮಾರ್ಚ್ 1963 ಇದೆ. ಸೊ ಇಲ್ಲಿ ನಮಗೆ ಲಾಸ್ಟು ಕ್ಲಾಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ ಯುನೈಟೆಡ್ ನೇಷನ್ ಯಾವಾಗ ಸ್ಥಾಪನೆ ಆಯಿತು ಅಂತ. 24 ಅಕ್ಟೋಬರ್ 1945 ಇದು ಎಕ್ಸ್ಟೆನ್ಸ್ ಆಯಿತು. ಓಕೆ, ಅಂದರೆ ಅಸ್ತಿತ್ವಕ್ಕೆ ಬಂತಿದ್ದು, ಜಾರಿ ಆಯ್ತಿದ್ದು. ಬಟ್ ಇವನು ಕೇಳ್ತಿರೋದು ಫಸ್ಟ್ ಟೈಮ್ ಯೂಸ್ ಮಾಡಿದ್ದು ನ್ಯಾಷನಲ್ ಯುನೈಟೆಡ್ ನೇಷನ್ ಅನ್ನೋದು ವರ್ಡ್ನ. ಸೊ 1 ಜನವರಿ 1942 ಇಸ್ ದ ರೈಟ್ ಆನ್ಸರ್. 1 ಜನವರಿ 1902 ಈಸ್ ದ ಈ ಒಂದು ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ ಬನ್ನಿ. ಕ್ವಶನ್ 4. ನರ್ಮದಾ ಬಚಾವ್ ಮೂಮೆಂಟ್ ವಾಸ್ ಹೆಲ್ಡ್ ಇನ್. ಯಾರು ಹೇಳ್ತಾರೆ? ನರ್ಮದಾ ಬಚಾವ್ ನಡೆದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ, ಅಥವಾ ಪ್ಲೇಸ್ ಯಾವುದು ಅಂತ ಕೇಳಿದ್ದಾರೆ. ಸೊ ಯಾರೆಲ್ಲ ನಮ್ಮ ಹಿಂದಿನ ಒಂದು ವಿಡಿಯೋಗಳನ್ನು ನೋಡಿರಿ, ಆ ವಿಡಿಯೋಗಳನ್ನು ನೋಡಿದಾಗ ಪೂರ್ಣವಾದಂಥ ಒಂದು ವಿವರಣೆಯನ್ನು ನಾವು ಕೊಟ್ಟಿದ್ದೀವಿ. ಸೊ ಆ ಮೂಲಕ ಇಲ್ಲಿ ಈ ಒಂದು ಪ್ರಶ್ನೆಗೆ ಆ ಒಂದು ವಿಡಿಯೋ ನೋಡಿದರೂ ಈಸಿಯಾಗಿ ಆನ್ಸರ್ನ ಮಾಡ್ಬೋದು, ಗೆಸ್ ಮಾಡ್ಬೋದು ಅಂತ ಹೇಳ್ತಾ. ಸೊ ಆಪ್ಷನ್ ಎ ಕೇರಳ ಅಂತ ಇದೆ, ಆಪ್ಷನ್ ಬಿ ಕರ್ನಾಟಕ ಅಂತ ಇದೆ, ಆಪ್ಷನ್ ಸಿ ಗುಜರಾತ್ ಅಂತ ಇದೆ, ಆಪ್ಷನ್ ಡಿ ಉತ್ತರಾಖಂಡ್ ಅಂತ ಇದೆ. ಸೊ ನೋಡೋಣ. ಕೇರಳದಲ್ಲಿ ನಡೆದದ್ದು ಸೈಲೆಂಟ್ ವ್ಯಾಲಿ. ಯಾವುದು? ಸೈಲೆಂಟ್ ವ್ಯಾಲಿ. ಕರ್ನಾಟಕದಲ್ಲಿ ನಡೆದು ಅಪ್ಪಿಕೋ ಚಳುವಳಿ. ಯಾವುದು? ಅಪ್ಪಿಕೋ ಮೂಮೆಂಟ್. ಗುಜರಾತಲ್ಲಿ ನಡೆದು ನರ್ಮದಾ ಬಚಾವ್ ಬಂತನ್ರಿ. ನರ್ಮದಾ ಬಚಾವ್ ಆಂದೋಲನ ಅಂತಲೂ ಸಹಿತ ಕರೀತಾರೆ. ಉತ್ತರಾಖಂಡಲ್ಲಿ ನಡೆದದ್ದು
ಚಿಪ್ಪಿಕೋ ಚಳವಳಿ. ಚಿಪ್ಪಿಕೋ ನೋಡ್ರಿ. ಸೊ ಮುಂದೆ ಯಾವುದೇ ಎಕ್ಸಾಮಲ್ಲಿ ಸಹಿತ ಕೇರಳದಲ್ಲಿ ಕರೆದ್ರು ಬರಿಬೋದು, ನೀವು ಯಾವ ಹೋರಾಟ ಮಾಡಿದ್ದು ಅಂತ, ಕರ್ನಾಟಕದಲ್ಲಿ ಯಾವ ಹೋರಾಟ ಮಾಡಿದ್ರು ಅಂತ ಕರೆದ್ರು ಕೇಳಿದ್ರು ಬರಿಬೋದು. ನೆಕ್ಸ್ಟ್ ಗುಜರಾತಲ್ಲಿ ಯಾವ್ದು ಮಾಡಿದ್ರು ಅಂತ ಬರಿಬೋದು, ಉತ್ತರಾಖಂಡಲ್ಲಿ ಯಾವ್ದು ಅಂತ ಬರಿಬೋದು. ಸೊ ನಿಮಗೆ ಗೊತ್ತೀಗ, ನೀವೇ ಗೆಸ್ ಮಾಡಿದ್ರಿ ಯಾವ್ದಲ್ರಿ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. 5ನೇದು, ದಿ ಎವರೇಜ್ ಆ್ಯನ್ಯುವಲ್ ರೈನ್ಫಾಲ್ ದಟ್ ಇಂಡಿಯಾ ರಿಸೀವ್ ಈಸ್. ವಾರ್ಷಿಕವಾಗಿ ಭಾರತ ದೇಶ ಮಳೆ ಪಡೆಯುವುದು ಎಷ್ಟು ಅಂತ ಕೇಳಿದರೆ, ಆಪ್ಷನ್ ಎ ಏನು ಹೇಳುತ್ತೆ, 75 ಸೆಂಟಿಮೀಟರ್ ಹೇಳುತ್ತೆ. ಆಪ್ಷನ್ ಬಿ 118 ಸೆಂಟಿಮೀಟರ್ ಅಂತ ಹೇಳುತ್ತೆ. ಆಪ್ಷನ್ ಸಿ 250 ಸೆಂಟಿಮೀಟರ್ ಹೇಳುತ್ತೆ. ಆಪ್ಷನ್ ಡಿ 50 ಸೆಂಟಿಮೀಟರ್ ಹೇಳುತ್ತೆ. ವಿಚ್ ಇಸ್ ರೈಟ್ ಆನ್ಸರ್? ಬಿ ಇಸ್ ರೈಟ್ ಆನ್ಸರ್. ಯಾವುದೋ ಬಿ ಇಸ್ ರೈಟ್ ಆನ್ಸರ್. ಇಂಡಿಯಾ ರಿಸೀವಿಂಗ್ ಈಸ್ ರೈನ್ಫಾಲ್ ಡ್ಯೂರಿಂಗ್ ಆಲ್ ಸೀಸನ್ countries average 118 centimeter. Okay, next 6th question move on. 6ನೇದು, the named India's regional and independent GPS system is. ಸೊ ರೀಜನಲ್, ಪ್ರಾಂತೀಯ ಮತ್ತು ಸ್ವತಂತ್ರವಾದಂಥ GPS-ಗೆ ಏನಂತ ಹೆಸರಿಡಿದ್ದಾರೆ? ದ ನೇಮ್ ಅಂತ ಕೇಳಿದ್ದಾನೆ. ಇಲ್ಲಿ ನೀವು ಅದರ ಹೆಸರನ್ನು ಬರೀಬೇಕಾಗುತ್ತೆ. ಕ್ಲಿಯರ್? ಸೊ ಇಲ್ಲಿ ಆಪ್ಷನ್ ಎ ಸ್ಪುಟ್ನಿಕ್ ಇದೆ, ಆಪ್ಷನ್ ಬಿ ಪಾತ್ ಫೈಂಡರ್ ಅಂತ ಇದೆ, ಆಪ್ಷನ್ ಸಿ ನಾವಿಕ್ ಅಂತ ಇದೆ, ಆಪ್ಷನ್ ಡಿ ಮೈತ್ರಿ ಅಂತ ಇದೆ. ಸೊ ಇದಕ್ಕೆ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನಾವಿಕ್. ನಾವಿಕ್ ಅಂದ್ರೇನು? ನಾವಿಗೇಷನ್. ನಾವಿಗೇಷನ್. Consolation. ಓಕೆ, ಪಾತ್ ಫೈಂಡರ್ ಇದು GPS ಸಿಸ್ಟಮ್. ಭಾರತ ಇದನ್ನು ಅಳವಡಿಸಿಕೊಂಡಿದೆ. 7 GPS ನಮ್ಮಲ್ಲಿ ಸ್ಯಾಟಲೈಟ್ಗಳಿದ್ದಾವೆ. USA ಅದರ ಹತ್ರ ಮೋರ್ ದೆನ್ 20+ ಇದೆ, ಅವರು ಕವರ್ ಮಾಡಿದ್ದಾರೆ ವರ್ಲ್ಡಲ್ಲಿ. ಸೊ ನೆಕ್ಸ್ಟ್ ಕ್ವಶನಿಗೆ ಮೂವ್ ಆಗೋಣ. 7th ಕ್ವಶನ್ ಏನು ಹೇಳುತ್ತೆ? ದ ಪ್ರೋಗ್ರಾಮ್ ಇಂಪ್ಲಿಮೆಂಟೆಡ್ ಟು ಪ್ರೊವೈಡ್ ಸೆಟ್ಲರ್ಸ್ ಫಾರ್ ಸೆಟ್ಲರ್ ಲೆಸ್ ಪೀಪಲ್ ಈಸ್. ಪ್ರೋಗ್ರಾಮ್ ಅಂದರೆ ಕಾರ್ಯಕ್ರಮಗಳು. ಯಾರಿಗೆ ಸರ್ ಕಾರ್ಯಕ್ರಮಗಳು? ಯಾರಿಗೆ ತಂದಿದ್ದಂಥ ಕಾರ್ಯಕ್ರಮ ಅಂದರೆ ಸೆಟ್ಲರ್ಸ್. ಆ ಕಾರ್ಯಕ್ರಮದ ಹೆಸರೇನು ಅಂತ ಇಲ್ಲಿ ಅರ್ಥ. ಆಪ್ಷನ್ ಎ ಆಶ್ರಯ ಯೋಜನೆ, ಆಪ್ಷನ್ ಬಿ ಸಂಧ್ಯಾ ಸುರಕ್ಷಾ ಯೋಜನೆ, ಆಪ್ಷನ್ ಸಿ ಸುಕನ್ಯಾ ಸಮೃದ್ಧಿ ಯೋಜನೆ, ಆಪ್ಷನ್ ಡಿ ಜವಾಹರ್ ರೋಜ್ಗಾರ್ ಯೋಜನೆ. ಸೊ ಇಲ್ಲಿ ಸಂಧ್ಯಾ ಸುರಕ್ಷಾ ಯೋಜನೆ ಇದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿದ್ದು, ಇದು ಬರಲ್ಲ. ಸೊ ನೋಡಿ, ಈ ಮಲ್ಟಿಪಲ್ ಚಾಯ್ಸಲ್ಲಿ ನಾವು ಬರೋದನ್ನೇ ಬೇಗ ನೋಡ್ತಾ ಇರ್ತೀವಿ, ಬಟ್ ಇದರಿಂದ ಗೇಮಿಂದ ಔಟ್ ಆದವನ್ನ ನಾವು ಅಬ್ಸರ್ವ್ ಮಾಡಬೇಕು. ಆಪ್ಷನ್ ಸಿ ಸುಕನ್ಯಾ ಸಮೃದ್ಧಿ ಯೋಜನೆ, ಇದು ಸಹಿತ ಹೆಣ್ಮಕ್ಳಿಗೆ ಸಂಬಂಧಪಟ್ಟದ್ದು. ಇನ್ನು ಉಳ್ಕೊಂಡಿರೋ ಗೇಮಲ್ಲಿ ಯಾರು? ಎ ಮತ್ತು ಡಿ. ಇಲ್ಲಿ ಹೇಳ್ಬಿಟ್ಟು ನಾನು ಸೆಟ್ಲರ್ಸ್ ಆಶ್ರಯ ಯೋಜನೆ, ಇಲ್ಲಿ ಆನ್ಸರ್ ಇದು ರೈಟ್ ಆನ್ಸರ್. ಸೊ ಇವು ಹೌಸಿಂಗ್ ಪ್ರೋಗ್ರಾಮ್ಸ್. ಯಾವಲ್ರಿ? ಹೌಸಿಂಗ್ ಪ್ರೋಗ್ರಾಮ್. ಇದು ಒಂದೇನ ಹೌಸಿಂಗ್ ಪ್ರೋಗ್ರಾಮ್ಸ್ ಇಲ್ಲ, ಮತ್ತೆ ಮೆನ್ಷನ್ ಹೌಸಿಂಗ್ ಪ್ರೋಗ್ರಾಮ್ಸ್ ಅಂತ 2 ಮಾರ್ಕ್ಸಿಗೆ ಏನಾದರೂ ಕೇಳಿದರೆ ಒಂದೊಂದು 2-3 ಬರೆದ್ರೆ ನೀವು ಮತ್ತೆ 2 ಮಾರ್ಕ್ಸಿಗೆ ಉತ್ತರಕ್ಕೆ ರೆಡಿ ಆಗ್ಬೋದು. ಯಾವ್ಯಾವಿದೆ ಸರ್ ಅಂತ ನೋಡ್ಕೊತ ಹೋದರೆ, ಬಸವ ಯೋಜನೆ ಅಂತ ಇದೆ, ಕೇಳಿರ? ಬಸವ ಯೋಜನೆ, ಅಂಬೇಡ್ಕರ್ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ, ಇಂದಿರಾ ಆವಾಸ್ ಯೋಜನೆ, ಆವಾಸ್ ಯೋಜನೆ, ಆಶ್ರಯ ಯೋಜನೆ. ನೋಡಿ, ಈ 4 ನೀವು ಬರೆದಾಗ ಆರಾಮ್ 2 ಮಾರ್ಕ್ಸ್ ತೆಗಿಬೋದು. ಎಷ್ಟು ಮಾರ್ಕ್ಸ್ ತೆಗಿಬೋದು? 2 ಮಾರ್ಕ್ಸ್ ತೆಗಿಬೋದು. ಇನ್ನು ಉಳ್ಕೊಂಡು ಜವಾಹರ್ ರೋಜ್ಗಾರ್ ಯೋಜನೆ. ಯಾವುದಕ್ಕೆ ಸಂಬಂಧಪಟ್ಟಿದ್ದು ಜವಾಹರ್ ರೋಜ್ಗಾರ್ ಯೋಜನೆ? ಜವಾಹರ್ ರೋಜ್ಗಾರ್ ಯೋಜನೆ ಸಂಬಂಧಪಟ್ಟದ್ದು ಎರಾಡಿಕೇಟ್ ಪಾವರ್ಟಿ.
ಎರಾಡಿಕೇಟ್ ಪಾವರ್ಟಿ. ಅದಾಯ್ತಾ? ಸೊ ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸನ್ನು ನೀವು ಬಿಡಿಸಿದ್ದನ್ನು ಮಾಡಿದ್ದೇ ಆದರೆ ರಾಮ್ ಒಂದೇ ಮೇನಲ್ಲಿ 8ಕ್ಕೆ 8ಗಳನ್ನ ಭಾಳ ಈಸಿಯಾಗಿ ಪಡಿಬೋದು ಅಂತ ಹೇಳ್ತಾ ಬನ್ನಿ ನೆಕ್ಸ್ಟ್ ಕ್ವೆಶನ್ಗೆ ಮೂವ್ ಆಗೋಣ. ಸೊ ನೆಕ್ಸ್ಟ್ ಕ್ವೆಶನು 8ನೇದು ಏನು ಹೇಳ್ತಾ ಇದೆ, 8ನೇ ಕ್ವೆಶನ್ನು ಅಂತ ನೋಡ್ಕೊತಾ ಹೋದಾದರೆ, ದಿ ಬ್ಯಾಂಕ್ amount which collects service charge instead in given interest to the deposit of customers is. ಸೊ ಇದು ಬ್ಯಾಂಕ್ ಟ್ರಾನ್ಸಾಕ್ಷನಲ್ಲಿ ಬರುವಂಥ ಪಾಠ. 4 ಅಕೌಂಟ್ಗಳು ಬಂದುಬಿಟ್ಟಿವೆ ನೋಡಿರಿ. ಈ 4 ಅಕೌಂಟನ್ನು ಕಲಿತ್ರೆ 1 ಮಾರ್ಕ್ಸ್ ನಿಮಗೆ 2 ಮಾರ್ಕ್ಸ್ ಬರುತ್ತೆ. ಹೆಂಗೆ? ಆಪ್ಷನ್ ಎ ಕರೆಂಟ್ ಅಕೌಂಟ್ ಇದೆ, ಆಪ್ಷನ್ ಬಿ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಇದೆ, ಆಪ್ಷನ್ ಸಿ ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಇದೆ, ಆಪ್ಷನ್ ಡಿ ಸೇವಿಂಗ್ ಅಕೌಂಟ್ ಇದೆ. ಸೊ ಟೈಪ್ಸ್ ಆಫ್ ಅಕೌಂಟ್ ಇವು ಅಷ್ಟೇ. ಅಂದರೆ ಬ್ಯಾಂಕಲ್ಲಿ ತೆರೆಯುವುದಕ್ಕೆ ಇರುವಂತಹ ವಿಧಗಳು ಬ್ಯಾಂಕ್ ಅಕೌಂಟ್. ಸೊ ಇವನು ಕೇಳ್ತಿದ್ದರದು ಕಲೆಕ್ಟ್ ಸರ್ವಿಸ್ ಚಾರ್ಜ್ ಅಂತ ಕೇಳ್ತಿದ್ದಾರೆ. ಯಾವ ಅಕೌಂಟು? ಅಕೌಂಟ್ ಈಸ್ ಸಿ ಈಸ್ ರೈಟ್ ಆನ್ಸರ್. ಏನು ಹೇಳ್ರಿ? ಅಕೌಂಟ್ ಈಸ್ ಎ ಈಸ್ ರೈಟ್ ಆನ್ಸರ್. ಸಾರಿ, ನಾನು ನೋಡಿ ಸಿ ಅಂತೀನಿ. ಆನ್ಸರ್ ಕರೆಕ್ಟ್ ಇದೆ, ಬಟ್ ಆಪ್ಷನ್ ಬೇರೆ ಹೇಳಿದೆ. ಆಪ್ಷನ್ ಇಸ್ ಎ ಇಸ್ ರೈಟ್ ಆನ್ಸರ್. ಸ್ವಲ್ಪ ಈ ಅಕೌಂಟ್ ಬಗ್ಗೆ ನೋಡ್ಕೊತಾ ಹೋದಾದರೆ ಫಸ್ಟು ನಮಗೆ ಬರೋದು ಸೇವಿಂಗ್ ಅಕೌಂಟ್, ಉಳಿತಾಯ ಖಾತೆ ಅಂತ ಕರಿತೀವಿ ಕನ್ನಡದಲ್ಲಿ. ಹೌದಾ? ಇದನ್ನು ಏನಕ್ಕೆ ಓಪನ್ ಮಾಡ್ತಾರೆ? ಎನ್ಕರೇಜ್ ಪೀಪಲ್ ಟು ಸೇವ್ ಮನಿ. ಎನ್ಕರೇಜ್ ಪೀಪಲ್ ಸೇವ್ ಮನಿ. ಓಕೆ, ಒಂದು ಗೊತ್ತಾಯ್ತು. ಇನ್ನು ಕರೆಂಟ್ ಅಕೌಂಟಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಅಂದರೆ, ಸೊ ಈ ಕರೆಂಟ್ ಅಕೌಂಟನ್ನು ಓಪನ್ ಮಾಡೋರು ಬಿಸ್ನೆಸ್ ಮ್ಯಾನ್, ಆಲ್ಮೋಸ್ಟ್ ಬಿಸ್ನೆಸ್ ಮ್ಯಾನ್. ಡು ನಾಟ್ ಗಿವನ್ ಇಂಟ್ರೆಸ್ಟ್ ಕಲೆಕ್ಟ್ ಸರ್ವಿಸ್ ಚಾರ್ಜ್. ಇಲ್ಲ ನೋಡಿ, ಕಲೆಕ್ಟ್ ಸರ್ವಿಸ್ ಚಾರ್ಜ್ ಆರ್ ಬ್ಯಾಂಕ್ ಚೆಕ್ಸ್ ಆನ್ ದ ಸಚ್ ಅಕೌಂಟ್. ಈ ಅಕೌಂಟ್ ಹೋಲ್ಡರ್ಗೆ ಈ ರೀತಿಯಾದಂಥ ವ್ಯವಸ್ಥೆ ಇರುತ್ತೆ. ನೆಕ್ಸ್ಟ್ ರಿಕರಿಂಗ್ ಡೆಪಾಸಿಟ್ ಅಕೌಂಟ್. ಇಟ್ ಈಸ್ ಸೇವ್ಡ್ ಫಾರ್ ಎ ಫ್ಯೂಚರ್ ಡೇಟ್. ಇದನ್ನು ಯಾರು ಮಾಡ್ತಂದರೆ ಅವರ ಒಂದು ಮುಂದಿನ ಭವಿಷ್ಯಕ್ಕೋಸ್ಕರ. ಫ್ಯೂಚರ್ ಡೇಟ್, ಫಾರ್ ಎಕ್ಸಾಂಪಲ್ ಲ್ಯಾಂಡ್ ತಗೊಬೇಕಪ್ಪ ಮುಂದೆ, ಆವಾಗ ಕಾರ್ ತಗೊಬೇಕಪ್ಪ, ಆ ಒಂದು ವ್ಯವಸ್ಥೆನ ಹೊಂದಿದವರು ಈ ರಿಕರಿಂಗ್ ಡೆಪಾಸಿಟ್ ಅಕೌಂಟನ್ನು ಓಪನ್ ಮಾಡ್ತಾರೆ. ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್, ಇಲ್ಲಿ ಹೆಸರೇ ಇದೆ ಫಿಕ್ಸ್ಡ್ ಅಂತ. ಟರ್ಮ್ ಡೆಪಾಸಿಟ್ ಅಕೌಂಟ್ ಅಂತಲೂ ಸಹಿತ ಕರೀತಾರೆ. ಇದು ಫರ್ಮ್ ಡೆಪಾಸಿಟ್ ಅಕೌಂಟು ಇದ್ರ ಬದಲಿ. ಓಕೆ, ಅದು ಡೆಪಾಸಿಟ್ ಅಕೌಂಟ್ ಫಾರ್ ಫಿಕ್ಸ್ಡ್ ಫಾರ್ ಒನ್ ಸಮ್ಮರ್, ಒಂದು ಡೇಟಿಗೆ ಮಾಡುವಂಥದ್ದು. ಸೊ ಇದು ಒಂದನೇ ಮೇನಲ್ಲಿ ಬರುವಂಥ 8 ಪ್ರಶ್ನೆಗಳನ್ನು ನಾವು ಉತ್ತರ ಸಹಿತ ವಿವರಣೆಯನ್ನು ನೋಡ್ತೀವಿ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ನೆಕ್ಸ್ಟು 2ನೇ ಮೇನಿಗೆ ಹೋಗ್ಬೇಡ. 2ನೇ ಮೇನು ಏನು ಹೇಳುತ್ತೆ? ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. ಆನ್ಸರ್ ದಿ ಫಾಲೋಯಿಂಗ್ ಕ್ವೆಶನ್ಸ್. Answer the following questions in a sentence each. So, what was the reason the rebellion of Bedas of Alagali against the British? ಬ್ರಿಟಿಷರ ವಿರುದ್ಧ ಅಲಗಲಿ ಬೇಡರು ಯಾಕೆ ದಂಗೆ ಎದ್ರು ಅಂತ. ಸೊ ಬ್ರಿಟಿಷ್, ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬ್ರಿಟಿಷ್ ವೆನ್ ದೇ ವೇರ್ ಆಸ್ಕ್ಡ್ ಟು surrendered the firearms. This is the reason. Firearms. ಹಾಗಾಗಿ ಅವರು ಬ್ರಿಟಿಷರ ವಿರುದ್ಧ ದಂಗೆ ಎದ್ರು. 10th, what was the reason for Russia to signature non-war pact with Germany? ಜರ್ಮನಿ ಅಂದರೆ ವಾರ್ ಫ್ಯಾಕ್ಟ್ ಒಪ್ಪಂದವನ್ನು ಮಾಡಿಕೊಳ್ತು. ವಾಟ್ ಈಸ್ ದ ರೀಸನ್? ಯಾವ ಕಾರಣಕ್ಕಾಗಿ? ಎ, ಸೋಷಿಯಲಿಸ್ಟ್ ರೆವಲ್ಯೂಷನರಿ took place which
promote Russia to arrive at a ceasefire agreement with Germany, withdraw from the war. This is the right answer. Why was League of Nation established? ಅದು 11ನೇ ಕ್ವಶನ್. ಸೊ ಲೀಗ್ ಆಫ್ ನೇಷನ್ನು ಯಾಕೆ ಸ್ಥಾಪನೆ ಆಯಿತು ಅಂತ, ಇದು ಯಾಕೆ ಸ್ಥಾಪನೆ ಆಗ್ತಕ್ಕಿಂತ ಸ್ವಲ್ಪ ಬ್ಯಾಕ್ಗ್ರೌಂಡ್ ಎಷ್ಟು ನೋಡಿದ್ರೆ, ಫಸ್ಟ್ ವರ್ಲ್ಡ್ ವಾರ್ ನಡೆದಿರುತ್ತೆ. ಫಸ್ಟ್ ವರ್ಲ್ಡ್ ವಾರ್ 1914ರಿಂದ 1918ವರೆಗೆ. ಸೊ ಆವಾಗ ಈ ಯುದ್ಧವನ್ನು ಆದ ನಂತರ ಲೀಗ್ ಆಫ್ ನೇಷನ್ ಸ್ಥಾಪನೆ ಆಗುತ್ತೆ. ಸೊ ಯಾಕೆ ಸ್ಥಾಪನೆ ಆಗುತ್ತೆ ಅಂತ ಅಂದರೆ, ಪ್ರಿವೆಂಟಿಂಗ್ ವಾರ್ಸ್ ಇನ್ ಫ್ಯೂಚರ್, ಮುಂದೆ ಪ್ರಿವೆಂಟಿಂಗ್ ವಾರ್ ಇನ್ ಫ್ಯೂಚರ್ ಹೇಳ್ರಿ, ಫ್ಯೂಚರ್ ಭವಿಷ್ಯದಲ್ಲಿರುವಂತಹ ಮುಂದೆ ಬರುವಂತಹ ಯುದ್ಧಗಳನ್ನ ತಡೆಯೋದಕ್ಕೆ ಈ ಒಂದು ಲೀಗ್ ಆಫ್ ನೇಷನ್ನ ಸ್ಥಾಪನೆ ಮಾಡಿದರು. ಬಟ್ ಇದು ಫೇಲ್ ಆಯಿತು ಬಿಕಾಸ್ ದ ಬಿಗಿನಿಂಗ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್. ಓಕೆ, ಇದೇ ರೀತಿ ಕ್ವಶನ್ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಏನಿದು? ಸೊ ನೆಕ್ಸ್ಟ್ 12ನೇ ಕ್ವಶನ್ನು, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ದ ಸಿಟಿಸನ್ ರೈಟ್ಸ್ ಪ್ರೊಟೆಕ್ಷನ್ ಆ್ಯಕ್ಟ್ 1976? ಸಮ್ ಲುಕೆನಿ ಆ್ಯಕ್ಟ್ ಆರ್ಟಿಕಲ್ 17 ಆ ಒಂದು ಉತ್ತರ ಇದಕ್ಕೆ. ಅದು ಮೂರನೇದು, ವೈ ವಾಸ್ ದ ಮೂಮೆಂಟ್ ಅಗೇನ್ಸ್ಟಿಂಗ್ MRPL ಲಾಂಚ್ಡ್? ಸೊ ನಾವು ನಮ್ಮ ಹಳೆಯ ವಿಡಿಯೋನ ಯಾರು ನೋಡಿದ್ರಿ ಆ ವಿಡಿಯೋದಲ್ಲಿ ಇದನ್ನು ನಾವು ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ, MRPLನಲ್ಲಿ ಯಾಕೆ ಹೋರಾಟ ಮಾಡಿದ್ರು ಅಂತ. ಸೊ MRPL ನಡೆದು ಮೆಂಗಳೂರಲ್ಲಿ, ಇಲ್ಲಿ ಮೆಂಗಳೂರಲ್ಲಿ. ರಿಲೀಸ್ಡ್ ದಟ್ ದಿ ಕೆಮಿಕಲ್ಸ್ ಫ್ರಮ್ ದ ಪ್ರಪೋಸ್ಡ್ ಆಯಿಲ್ ರಿಫೈನರಿ ವುಡ್ ಡೆಸ್ಟ್ರಾಯ್ ದಿ ಮೂಮೆಂಟ್. ಸೊ ಕೈಗಾರಿಕೆಗಳು ಬಿಡುವಂಥ ತ್ಯಾಜ್ಯ ನೀರಿನ ಒಂದು ವ್ಯವಸ್ಥೆಯಿಂದ ಪರಿಸರ ಹಾನಿಯಾಗುತ್ತೆ ಅಂತೇಳಿ MRPLನ್ನು ಏನು ಮಾಡಿದ್ರು, ಹೋರಾಟವನ್ನು ಆರಂಭಿಸಿದ್ರು. ನೆಕ್ಸ್ಟ್ ಕ್ವಶನ್, ನೆಕ್ಸ್ಟ್ ಕ್ವಶನ್ 14ನೇ, ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸ್ ಇಸ್ ಕಾಲ್ಡ್ ಬೇಸಿಕ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ಎಂತ ಕರೀತಾರೆ? ಯಾಕೆ? ಇಲ್ಲಿ ವೈ ಅಂತ ಕೊಟ್ಟಿದ್ದಾರೆ ನೋಡಿ, ವೈ ಇಂಡಸ್ಟ್ರಿಯಲ್ ಪಾಠದಲ್ಲಿ ಬರುವಂಥದ್ದು ಚಾಪ್ಟರ್ ಇದು. ಈ ಬೇಸಿಕ್ ಇಂಡಸ್ಟ್ರಿ ಆದಂಥ ಐರನ್ ಆ್ಯಂಡ್ ಸ್ಟೀಲ್ ಇಂಡಸ್ಟ್ರೀಸು ಏನು ಮಾಡುತ್ತೆ ಅಂದರೆ, provides the raw material to machineries, railways, and then shipbuilding. ಮತ್ತೆ ಪವರ್ ಪ್ರಾಜೆಕ್ಟ್, ಎಕ್ಸೆಟ್ರಾ. ಅಂದರೆ ಸೊ ಇದು ಎಲ್ಲ ರೀತಿಯಾದಂತಹ ಕನ್ಸ್ಟ್ರಕ್ಷನ್ ಇಂದ ಹಿಡಿದು ಪ್ರತಿಯೊಂದು ವ್ಯವಸ್ಥೆಗೆ ಬೇಕಾದಂತಹ ಒಂದು ರಾ ಮೆಟೀರಿಯಲ್ಸನ್ನು ಸಪ್ಲೈ ಮಾಡುತ್ತೆ. ಹಾಗಾಗಿ ಇದನ್ನು ಬೇಸಿಕ್ ಇಂಡಸ್ಟ್ರೀಸ್ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ನು 15ನೇದು, ಹೂ ಪ್ರೆಸೆಂಟ್ಸ್ ಯೂನಿಯನ್ ಬಜೆಟ್
ಇನ್ನು ಲೋಕಸಭಾದಲ್ಲಿ ಯೂನಿಯನ್ ಬಜೆಟನ್ನು ಮಂಡನೆ ಮಾಡೋರು ಯಾರು ಅಂದರೆ ದಟ್ ಮೀನ್ಸ್ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಓಕೆ. ಸೊ ಲಾಸ್ಟ್, ವಾಟ್ ಈಸ್ ದ ಮೇನ್ ಅಬ್ಜೆಕ್ಟಿವ್ ಆಫ್ ಎಸ್ಟಾಬ್ಲಿಷಿಂಗ್ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್? ಸೊ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಸೆಂಟರ್ನ ಅಬ್ಜೆಕ್ಟಿವ್ ಕೇಳೋದಿಲ್ಲ. ಅಡ್ಮಿನಿಸ್ಟ್ರೇಟಿವ್ ಸಪೋರ್ಟ್ ಫಾರ್ promotion of small scale industries in rural area. ಸೊ ಇಷ್ಟು ಆನ್ಸರ್ ಬರೆದ್ರೆ ನೀವು 1 ಮಾರ್ಕ್ಸ್ ಬರುತ್ತೆ. ಸೊ ಡಿಯರ್ ಸ್ಟೂಡೆಂಟ್, ನಾವು ಈ ಒಂದು ವಿಡಿಯೋದಲ್ಲಿ ಫಸ್ಟ್ ಮೇನ್ ಮತ್ತು ಸೆಕೆಂಡ್ ಮೇನ್ನ ಉತ್ತರಗಳ ಸಹಿತ ವಿವರಣೆಯನ್ನು ನೋಡಿದ್ದೀವಿ. ಸೊ ಮುಂದಿನ ಒಂದು ತರಗತಿಯಲ್ಲಿ ಕ್ಲಾಸಲ್ಲಿ ಮುಂದಿನ ಒಂದು ವಿವರಣೆ ನೋಡೋಣ. ಸೊ ಯಾರೆಲ್ಲ ಈ ಒಂದು ವಿಡಿಯೋ ನೋಡಿದರೆ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇನ್ನು ಮುಂದೆ ನಮ್ಮ ಈ ಒಂದು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್, ಸೈನ್ಸ್, ಸೋಷಿಯಲ್ ಆಲ್ಮೋಸ್ಟ್ ಆಲ್ ಈ ಒಂದು ಎಲ್ಲ 3 ಸಬ್ಜೆಕ್ಟ್ ಬಂದಿದ್ದಾವೆ. ಇನ್ನೂ 2 ಸಬ್ಜೆಕ್ಟ್ಗಳು ಬರಲಿದ್ದೇವೆ. ಈ ಎಲ್ಲ ವಿಡಿಯೋಗಳನ್ನು ನೀವು ಯೂಸ್ ಮಾಡ್ಕೊಂಡು ನಿಮ್ಮ SLC ಎಕ್ಸಾಮನ್ನು ಸ್ಕೋರನ್ನು ಹೆಚ್ಚಿಗೆ ಮಾಡ್ಕೊಳ್ಳಿ. ಇನ್ನೂ ಎಲ್ಲ ಸಬ್ಜೆಕ್ಟಿಂದ ನಿಮಗೆ ಟ್ರಿಕ್ಸು ಮತ್ತು ಸ್ಟ್ರಾಟಜಿ ಮತ್ತು ಸ್ಟಿಪ್ಸು ಮತ್ತು ಎಲ್ಲ ರೀತಿಯ ಒಂದು ಸ್ಟ್ರಾಟಜಿಗಳನ್ನು ಕೊಡಲಿದ್ದೇವೆ. ಸೊ ಆ ಮೂಲಕ ನಿಮ್ಮ ಸ್ಕೋರ್ನ ಹೆಚ್ಚಿಗೆ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಮುಂದಿನ ಕ್ಲಾಸ್ಗೆ ಸಿಗೋಣ.